ಆತ್ಮೀಯ ಸಾಧಕರ ಸುದ್ದಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ದಿನ ನಾವು ವರ್ಲ್ಡ್ ಸಾಧನೆಯನ್ನು ಮಾಡಿದಂತಹ ಒಬ್ಬರು ಅಮೋಘ ವ್ಯಕ್ತಿಯನ್ನು ತಮಗೆ ಪರಿಚಯ ಮಾಡಿಕೊಡಲಿದ್ದೇನೆ. ಮೇಜರ್ ಶಂಕರ್ ಕರ್ಜ್ಗಿ ಸರು. ಇವರು ಐರನ್ ಮ್ಯಾನ್ ಅನ್ನುವಂಥ ವರ್ಲ್ಡ್ ಒಂದು ರೆಕಾರ್ಡನ್ನು ಮಾಡಿರುವಂಥವರು. ಅವರ ಪರಿಚಯವನ್ನು ಮತ್ತು ಅವರ ಜೀವನ ಚರಿತ್ರೆಯನ್ನು, ಅವರ ಸಾಧನೆಯನ್ನು ನಾವು ಇವತ್ತು ತಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸರ್, ಮೊದಲಿಗೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸರ್, ಈಗ ತಮ್ಮ ಶಿಕ್ಷಣ ಮತ್ತು ಬಾಲ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದರೆ. ನಮಸ್ಕಾರ. ನನ್ನ ಹೆಸರು ಮೇಜರ್ ಶಂಕರ್ ಕರಜ್ಗಿ ಅಂತ. ನಾವು ಹುಟ್ಟಿ ಬೆಳೆದಿದ್ದು ಸಂಕೇಶ್ವರ ಅಂತ ಒಂದು ಚಿಕ್ಕ ಗ್ರಾಮ, ಬೆಳಗಾವಿ ಜಿಲ್ಲೆ ಎಲ್ಲಿದೆ, ಹುಕ್ಕೇರಿ ತಾಲೂಕಲ್ಲಿ. ಸೊ ಅಲ್ಲಿ ನಾವು ನಮ್ಮ ಪ್ರೈಮರಿ ಆ್ಯಂಡ್ ಹೈಯರ್ ಎಜುಕೇಷನ್ ಅಲ್ಲೇ ಓದಿದ್ದು ಸಂಕೇಶ್ವರಲ್ಲಿ. ಆಮೇಲೆ 12th ಸ್ಟ್ಯಾಂಡರ್ಡ್ ಮಾಡಲಿಕ್ಕೆ ಧಾರವಾಡ ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡನಲ್ಲಿ ಮಾಡಿದೆ. ಸೊ ಹುಟ್ಟಿ ಬೆಳೆದು ಅಲ್ಲೆಲ್ಲ ನಮ್ಮ ತಂದೆಯವರು ಅಲ್ಲೇ ಸಂಕೇಶ್ವರ ಇರ್ತಾರೆ. ಸೊ ಅಲ್ಲೇ ನಾವು ಬೆಳೆದಿದ್ದೆ, ಅಲ್ಲಿ ಸಂಕೇಶ್ವರಲ್ಲಿ. ಸರ್, ತಾವು ಮೇಜರ್ ಆಗಿ ಆಯ್ಕೆಯಾಗಿದ್ದು ಅದು ಯಾವಾಗ ಸರ್, ಮತ್ತೆ ಹೇಗೆ? ಆ್ಯಕ್ಚುಲಿ ಏನೋ ನಾನು ಇಂಜಿನಿಯರಿಂಗ್ ಮಾಡಿದ್ದು NIT ಸೂರತ್ಕಲ್. ಮುಂಚೆ ಅದು KRSU ಸೂರತ್ಕಲ್ ಅಂತ ಇತ್ತು. ಸೊ ಅಲ್ಲಿದ್ದಾಗ ನನಗೆ ಈ ನೇವಿ, ಅದ್ರ ಜೊತೆಗೆ ನಾನು NCC B ಸರ್ಟಿಫಿಕೇಟು, C ಸರ್ಟಿಫಿಕೇಟ್ ಎಲ್ಲ ಮಾಡಿದ್ದೆ. ನನಗೆ ಇದು ಯೂನಿಫಾರ್ಮ್ ಹಾಕಲಿಕ್ಕೆ ಒಂದು ಭಾಳ ಮನಸ್ಸಿತ್ತು. ಬಟ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ನಲ್ಲಿ ಕೂಡ ನಾನು ಸೆಲೆಕ್ಟ್ ಆಗಿದ್ದೆ. ಸೊ ಭಾರತ್ ಪೆಟ್ರೋಲಿಯಂ ಕಂಪ್ನಿಯಲ್ಲಿ ಜಾಯ್ನಿಂಗ್ ಡೇಟ್ ಸ್ವಲ್ಪ ಬೇಗ ಇರೋದ್ರಿಂದ ನಮ್ಮ ತಂದೆಯವರು ಹೇಳಿದರು, ಅಪ್ಪ ನೀನು BPCL ಜಾಯ್ನ್ ಮಾಡಿ ಇವಾಗ, ಆಮೇಲೆ ನೋಡೋಣ ಅಂಥೇಳಿ. ಸೊ ಹೀಗಾಗಿ ನಾನು BPCL ಜಾಯ್ನ್ ಮಾಡಿಬಿಟ್ಟಿದ್ದೆ. ಬಟ್ ನನಗೆ ಆರ್ಮಿ ಇಲ್ಲ ಏರ್ಫೋರ್ಸ್ನಲ್ಲಿ ಜಾಯ್ನ್ ಆಗೋದು ಭಾಳ ನನಗೆ ಇಚ್ಛೆ ಇತ್ತು. ಸೊ 2007ನಲ್ಲಿ ನಾನು ನಾಗ್ಪುರ್ನಲ್ಲಿ ಐ ವಾಸ್ ಪೋಸ್ಟೆಡ್ ಆ್ಯಸ್ ಅ ಟೆರಿಟರಿ ಮ್ಯಾನೇಜರ್ ಆಫ್ ಭಾರತ್ ಪೆಟ್ರೋಲಿಯಂ. ಸೊ ನಾನು ವಿದರ್ಭ ಅಂತೇಳಿ ಒಂದು 13 ಡಿಸ್ಟ್ರಿಕ್ಟ್ ಹೆಡ್ ಆಗಿದ್ದೆ, ಅಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿದೆ. ಆ ಟೈಮ್ನಲ್ಲಿ ನಮ್ಮದೊಂದು 414 AC ಬಟಾಲಿಯನ್ ಅಂತ ಒಂದು ಇದೆ, ಅಲ್ಲಿ ಕಾಮ್ಟಿಯಲ್ಲಿದೆ. ಸೊ ಅವರು ಅಲ್ಲಿ ನಮ್ಮ ಟೆರಿಟರಿ ಆರ್ಮಿನ ಅವರು ಫಂಕ್ಷನ್ ಮಾಡ್ತಾರೆ. ಸೊ ಅಲ್ಲಿ ನಾನು ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರು ಕೇಳಿದೆ, ಈ ಥರ ನಮಗೆ ಆರ್ಮಿ ಜಾಯ್ನ್ ಮಾಡಬೇಕಾಗಿದೆ, ಏನು ಮಾಡ್ಬೇಕು ಅಂಥೇಳಿ. ಅವ್ರು ಹೇಳಿದ್ರೆ, ನಿಮ್ಮದೊಂದು ಪ್ರೊಸೆಸ್ ಇದೆ ಸೆಲೆಕ್ಷನ್ ಮಾಡಲಿಕ್ಕೆ, ಅದು ನೀವು ಪ್ರೊಸೆಸಲ್ಲಿ ನೀವು ಫಾಲೋ ಮಾಡಿ, ನೀವು ಎಲ್ಲ ಯಂಗ್ಸ್ಟರ್ ಜೊತೆ ಕಾಂಪೀಟ್ ಮಾಡಿ ನೀವು ಏನೋ ಪಾಸ್ ಆದರೆ ನಿಮ್ಗೆ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಹೀಗಾಗಿ 2007ನಲ್ಲಿ ಏನೋ ಓಪನ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಅದರಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸು, ರಿಟರ್ನ್ ಟೆಸ್ಟು, ಸೈಕೋಮೆಟ್ರಿಕ್ ಟೆಸ್ಟು, ಆಮೇಲೆ ಗ್ರೂಪ್ ಡಿಸ್ಕಸ್ ಎಲ್ಲ ಏನು ಆರ್ಮಿ ಸೆಲೆಕ್ಷನ್ ಪ್ರೊಸೆಸ್ ಪ್ರಕಾರ ಮುಗಿಸ್ಕೊಂಡು, ಆಮೇಲೆ 2000ನಲ್ಲಿ ಮೆಡಿಕಲ್ ಚೆಕಪ್ ಇರ್ತದೆ. ಅದರಲ್ಲಿ 10 days ಮೆಡಿಕಲ್ ಚೆಕಪ್ ಇರುತ್ತೆ, ಪುನಲ್ಲಿ ಮೆಡಿಕಲ್ ಚೆಕಪ್ ಆಗಿ. ಸೊ ಅದು ಕೂಡ ಅದರೊಂದು ಸ್ಟೋರಿ ಇದೆ. ನಾನು ಇನಿಷಿಯಲಿ ಆರ್ಮಿ ಜಾಯ್ನ್ ಆದಾಗ 2007ನಲ್ಲಿ ಐ ವಾಸ್ ರಿಜೆಕ್ಟೆಡ್ ಆನ್ ದಿ ಲಾಸ್ಟ್ ಡೇ ಮೆಡಿಕಲ್ ಗ್ರೌಂಡ್ ಮೇಲೆ. ಸೊ 10 kg ನಾನು ಓವರ್ ವೇಟ್ ಆಗಿದ್ದೆ 2007ನಲ್ಲಿ. ಸೊ ಅವ್ರು ನನಗೆ 30 days ಟೈಮ್ ಕೊಟ್ಟಿದ್ರು 10 kg ಕಮ್ಮಿ ಮಾಡಲಿಕ್ಕೆ. ಸೊ 30 daysನಲ್ಲಿ 10 kg ಕಮ್ಮಿ ಮಾಡಿ ದೆನ್ ಅಗೇನ್ ಐ ವೆಂಟ್ ಬ್ಯಾಕ್ ಆ್ಯಂಡ್ ಆವಾಗ ನಾನು ಆರ್ಮಿಯಲ್ಲಿ ಸೆಲೆಕ್ಟ್ ಆಗಿ 2008ನಲ್ಲಿ ಐ ಗಾಟ್ ಕಮಿಷನ್ಡ್ ಆ್ಯಸ್ ಅ ಲೆಫ್ಟಿನೆಂಟ್ ಇನ್ 414 AC ಬಟಾಲಿಯನ್ ಮಾರ್ಕೆಟಿಂಗ್ TA ಕಾಮ್ಟಿ ನಾಗ್ಪುರಲ್ಲಿ. ಈಗ 14 ವರ್ಷ ಐ ಸರ್ವ್ಡ್ ಇನ್ ಆರ್ಮಿ. ತುಂಬ ಸಂತೋಷ ಸರ್. ಸರ್, ತಾವೀಗ ಐರನ್ ಮ್ಯಾನ್ ವರ್ಲ್ಡ್ ಸ್ಪರ್ಧೆ ಇದರಲ್ಲಿ ತಾವು ವಿಜೇತರಾಗಿದ್ದೀರಿ. ಮತ್ತು ಅದರ ಅನುಭವ ಮತ್ತು ಅದರ ತಯಾರಿ ಹೇಗಿತ್ತು ಸರ್? ಆ್ಯಕ್ಚುಲಿ ನಾನು ಆರ್ಮಿ ಜಾಯ್ನ್ ಮಾಡಿದ ನಂತರ ಮಾರ್ನಿಂಗ್ 5 kilometer ರೆಗ್ಯುಲರ್ ಓಡ್ತಾಯಿದ್ವಿ. ಬಟ್ ಫುಲ್ ಮ್ಯಾರಥೋನು ಆ ರೀತಿ ಏನೂ ಜಾಸ್ತಿ ಓಡಿರಲಿಲ್ಲ. ಬಟ್ 2014ನಲ್ಲಿ 8th of December 2014 ಕೋಇನ್ಸಿಡೆಂಟ್ಲಿ ಅದು ನಮ್ಮ ಕೋರ್ ಡೇ, AC ಕೋರ್ ಡೇ, AC ಅಂತ ಒಂದು ಕೋರ್ ಇದೆ, ಅದರಲ್ಲಿ ಅದು ಕೋರ್ ಡೇ ಇರ್ತದೆ. ಆ ಕೋರ್ ಡೇ ಆಮೇಲೆ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ 8th December. ಸೊ ಅವತ್ತು ನಾವು ಒಂದು 3 ಆಫೀಸರ್ ಕುಡ್ಕೊಂಡು ಇವತ್ತು ನಾವು ಸ್ವಲ್ಪ ಹಾಫ್ ಮ್ಯಾರಥಾನ್ ಮಾಡೋಣ ಅಂತೇಳಿ ವಿಚಾರ ಮಾಡಿದ್ವಿ. ಸೊ ನಾವು 3 ಜನ ಕಾಮ್ಟಿಯಿಂದ ಅಲ್ಲಿ ರಾಮ್ಟೆಕ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿವರೆಗೆ ಒಂದು 22 kilometers ನಾವು ಓಡಿದ್ವಿ ಅವತ್ತು. ದಟ್ ವಾಸ್ ಮೈ ಫಸ್ಟ್ ಹಾಫ್ ಮ್ಯಾರಥಾನ್. ಅದಾದ ನಂತರ ಅದು ಒಂಥರ ಅಡಿಕ್ಷನ್, ರನ್ನಿಂಗ್ ಅಂದರೆ ಒಂಥರ ಅಡಿಕ್ಷನ್ ಆಯಿತು. ಸೊ ಹೀಗಾಗಿ ಆಮೇಲೆ ಹಾಫ್ ಮ್ಯಾರಥಾನು, ಫುಲ್ ಮ್ಯಾರಥಾನು, ಟ್ರಯಥ್ಲಾನ್ಸು ಆ ರೀತಿ ಮಾಡ್ತಾ
ನಾನು 2019ರಲ್ಲಿ ಬೆಂಗಳೂರಲ್ಲಿ ಪೋಸ್ಟೆಡ್ ಆಗಿದೆ. ನಾನು ಐ ವಾಸ್ ದಿ ಹೆಡ್ ಆಫ್ ಕರ್ನಾಟಕ ಸ್ಟೇಟ್ ಇನ್ ಭಾರತ್ ಪೆಟ್ರೋಲಿಯಮು. ಸೊ ಆ ಟೈಮ್ನಲ್ಲಿ ಏನಾಯ್ತಂದರೆ ಅದು ಮಲೇಷ್ಯಾನಲ್ಲಿ ಒಂದು ಇದು ಐರನ್ ಮ್ಯಾನ್ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾಯಿದ್ರು. ನಿಮ್ಗೆ ಸಂಕ್ಷಿಪ್ತದಲ್ಲಿ ಹೇಳಬೇಕಂದ್ರೆ ಐರನ್ ಮ್ಯಾನ್ ಅಂದರೆ ಇಟ್ಸ್ ಅ ಟ್ರಯಥ್ಲೆಟ್ ಗೇಮ್. ಅಂದರೆ 3 ಅದರಲ್ಲಿ ಆಟ ಇರ್ತದೆ. ಒಂದು 4 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಬೇಕಾಗುತ್ತೆ, 4 ಕಿಲೋಮೀಟ್ರು. ಅದು ಇದು ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡಬೇಕಾಗ್ತದೆ 4 ಕಿಲೋಮೀಟರ್ಸ್. ಆಮೇಲೆ ಅದು 4 ಕಿಲೋಮೀಟರ್ ಸ್ವಿಮ್ಮಿಂಗ್ ಆದ ನಂತರ 180 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಬೇಕಾಗ್ತದೆ. ಓಕೆ, 180 ಕಿಲೋಮೀಟ್ರು. ಅದಾದ ನಂತರ 42.2 ಕಿಲೋಮೀಟರ್ ಅಂದರೆ ಫುಲ್ ಮ್ಯಾರಥಾನ್ ನೀವು ರನ್ ಮಾಡಬೇಕಾಗ್ತದೆ. ಸೊ ಇದು 3 ಇವೆಂಟ್ ಕೂಡ ಟೈಮ್ ಲಿಮಿಟೆಡ್ ಇರುತ್ತೆ. ನೀವು ಎಷ್ಟು ಟೈಮ್ ಆ ಥರ ಇಲ್ಲ. ಸ್ವಿಮ್ಮಿಂಗ್ 4 ಕಿಲೋಮೀಟರು ನೀವು ಹ್ಯಾವ್ ಟು ಕಂಪ್ಲೀಟ್ ವಿದಿನ್ 2 ಅವರ್ಸು. ಅದೇ ರೀತಿ ಸೈಕ್ಲಿಂಗ್ 8.5 ಅವರ್ನಲ್ಲಿ ನೀವು ಯು ಶುಡ್ ಫಿನಿಶ್ ಏನೋ. ಆಮೇಲೆ ರನ್ನಿಂಗ್ ಫುಲ್ ಮ್ಯಾರಥಾನ್ ಮಾಡಿ ನಂಗೆ ಟೋಟಲಿ ನಾನು ಮಾಡಿದ್ದು ಮಲೇಷ್ಯಾನಲ್ಲಿ ಲಂಕಾವಿ ಒಂದು ಪ್ಲೇಸ್ ಇದೆ, 2019ನಲ್ಲಿ ಹೋಗಿದ್ದೆ ನಾನು. ಸೊ ಆವಾಗ ಐ ಕಂಪ್ಲೀಟೆಡ್ ಆಲ್ ದೀಸ್ 3 ಇವೆಂಟ್ಸ್. ಓಕೆ, ಇದು ಐರನ್ ಮ್ಯಾನ್ ಇನ್ 15 hours 43 minutes, 15 ಗಂಟೆ 43 ನಿಮಿಷದಲ್ಲಿ ನಾನು ಏನೋ ಮುಗಿಸಿದೆ ಅಗೇನ್ಸ್ಟ್ 17 hours. ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಬಟ್ ನಿಮ್ಗೆ ಹೇಳಬೇಕಂದ್ರೆ ಇದು ದಟ್ ಈಸ್ ದಿ ವರ್ಲ್ಡ್ಸ್ ಟಫೆಸ್ಟ್ ಒನ್ ಡೇ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಅದು. ಅಂದರೆ ಜಗತ್ತಿನಲ್ಲಿ ಇದಕ್ಕಿಂತ ಟಫ್ ಆಗಿ ಯಾವ ಗೇಮ್ ಒನ್ ಡೇ ಎಂಡ್ಯೂರೆನ್ಸ್ ಗೇಮ್ ಇಲ್ಲ. ಓಕೆ, ಸೊ ಅದನ್ನು ನಾನು 2019ನಲ್ಲಿ ಲಂಕಾವಿಯಲ್ಲಿ ಹೋಗಿ ಮಾಡಿ ನಮ್ಮ ದೇಶಗೋಸ್ಕರ, ನಮ್ಮ ಆರ್ಮಿಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಸಮಾಜಗೋಸ್ಕರ ಒಂದು ಹೆಮ್ಮೆ ಬರುವಂಥ ಕೆಲಸ ಮಾಡಿ ನಮ್ಮ ದೇಶದ ಹೆಸರನ್ನು ನಾನು ಅಲ್ಲಿ ಏನೋ ಪ್ರೈಡ್ ಮಾಡಿದ್ದೆ. ಓಕೆ, ಅದ್ರ ಹಿಂದ್ಗಡೆ ನೀವು ತಯಾರಿ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಟಫ್. ಅಂದರೆ ನಿಮಗೆ ಅದು ಸಾಮಾನ್ಯ ಮೈಂಡ್ ಸೆಟ್ ಇದ್ದರೆ ಕೆಲಸ ಆಗೋಲ್ಲ. ಓಕೆ, ಯು ಹ್ಯಾವ್ ಟು ಬಿ ವೆರಿ ಟಫ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಭಾಳ ಟಫ್ ಆಗಬೇಕಾಗ್ತದೆ. ನಾನು ಬೆಂಗಳೂರಿದ್ದಾಗ ಬೆಳಗ್ಗೆ 4 ಗಂಟೆಗೆದ್ದು ಕಬ್ಬನ್ ಪಾರ್ಕ್ ಹೋಗ್ತಾಯಿದ್ದೆ. ಕಬ್ಬನ್ ಪಾರ್ಕ್ನಲ್ಲಿ 25 ಕಿಲೋಮೀಟರ್ಸ್ ಬೆಳಗ್ಗೆ ಏನೋ ಅಷ್ಟು ರನ್, 25 ಕಿಲೋಮೀಟ್ರ್ ಬೆಳಗ್ಗೆ ಡೇ. ಅಂದರೆ ವೀಕ್ಲಿ ಔಟ್ ಆಫ್ 7 ಡೇಸು 4 ಡೇಸ್ 5 ಡೇಸ್ ನಾನು 4-5 ಡೇಸ್ ಇದು ಮಾಡ್ತಿದ್ದೆ. 25 ಕಿಲೋಮೀಟ್ರ್ ರನ್ನಿಂಗ್ ಮಾಡಿ ನಾನು ಸೆಂಚುರಿ ಕ್ಲಬ್ ಮೆಂಬರ್ ಕೂಡ ಇದ್ದೆ. ಸೊ ಎಷ್ಟು 4 o'clock ಬಿಟ್ಟು ಅಲ್ಲೇ ಅರೌಂಡ್ 4:15 4:20 ಮುಟ್ತಾಯಿದ್ವಿ. 4:30 ಟು ಆಲ್ಮೋಸ್ಟ್ ಲೈಕ್ 6:30 2.5 ಗಂಟೆ 25 ಕಿಲೋಮೀಟ್ರ್ ರನ್ನಿಂಗ್ ಮಾಡ್ತಿದ್ದೆ. ಆಮೇಲೆ 1 ಗಂಟೆ 1.5 ಗಂಟೆ ಕಬ್ಬನ್ ಪಾರ್ಕ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ನಾನ್ ಸ್ಟಾಪ್ ಸ್ವಿಮ್ಮಿಂಗ್ ಮಾಡ್ತಿದ್ದೆ. ಈ ಪ್ರಿಪ್ರೇಷನ್ ನಾನು ಆಲ್ಮೋಸ್ಟ್ ಲೈಕ್ 1 ವರ್ಷ ಮೇಲೆ ನಾನು ಬೆಂಗಳೂರಿದಾಗ ಪ್ರಿಪ್ರೇಷನ್ ಮಾಡಿದ್ದೆ. ಓಕೆ, ಆಮೇಲೆ ವೀಕ್ಲಿ ಸಾಟರ್ಡೇ ಸಂಡೇಸ್ ಏನು ಮಾಡ್ತಿದ್ವಿ ಅಂದರೆ ಓಲ್ಡ್ ಮಡ್ರಾಸ್ ರೋಡಲ್ಲಿ ಹೋಗ್ತಾಯಿದ್ವಿ. ಯಾಕಂದರೆ ಬೆಂಗಳೂರಲ್ಲಿ ಸೈಕಲ್ ಮಾಡೋದು ತುಂಬ ಕಷ್ಟ ಇರ್ತದೆ, ಇಲ್ಲಿ ಸ್ಪೇಸ್ ಇಲ್ಲ. ಸೊ ಹೀಗಾಗಿ ನಾನು ನಮ್ಮ ಇನ್ನೊಬ್ಬ ಫ್ರೆಂಡ್ ಇದ್ದರು ಡಾಕ್ಟ್ರ್ ಅಂಥೇಳಿ. ಸೊ ಅವರು ನಾನಿಬ್ಬರು ಕುಡ್ಕೊಂಡು ಎವ್ರಿ ಸಾಟರ್ಡೆ ಸಂಡೇ ಬೆಳಗ್ಗೆ ಹೋಗ್ತಾಯಿದ್ವಿ ಓಲ್ಡ್ ಮಡ್ರಾಸ್ ರೋಡ್ನಲ್ಲಿ. ಅಲ್ಲಿ ಯಾವುದೋ ಒಂದು ಹೋಟೆಲ್ನಲ್ಲಿ ಕಾರ್ ಪಾರ್ಕ್ ಮಾಡಿ ಸೈಕಲ್ ತೊಗೊಂಡು 150 160 180 ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡ್ತಿದ್ವಿ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ 1:30-2 ಗಂಟೆ ತನಕ ಸೈಕ್ಲಿಂಗ್ ಮಾಡ್ತಿದ್ದೆ ನಾನ್ ಸ್ಟಾಪ್ ಪ್ರಿಪ್ರೇಷನ್ ಮಾಡಲಿಕ್ಕೆ. ಯಾಕಂದ್ರೆ 180 ಕಿಲೋಮೀಟ್ರ್ ನೀವು ಸೈಕ್ಲಿಂಗ್ ಮಾಡಬೇಕಾಗ್ತದೆ. ಸೊ ಪ್ರಿಪೇರ್ ಅಲ್ಲೇ ಅದು ಸೈಕಲ್ ಮೇಲೆ ನೀವು ಏನೋ ನೀರು ಕುಡಬೇಕಾದ್ರೆ ಸೈಕಲ್ ಮೇಲೆ, ಏನೋ ತಿನ್ನಬೇಕಾದ್ರೂ ಸೈಕಲ್ ಮೇಲೆ ಆ ಥರ ಮಾಡ್ಕೊಂಡು ರಿಗ್ರೆಸ್ ಪ್ರಿಪ್ರೇಷನ್ಸು. ಸೊ ಆಲ್ಮೋಸ್ಟ್ ಒಂದು 7 hours 8 hours ಸೈಕ್ಲಿಂಗ್ ಮಾಡಿದ ನಂತರ ಮಧ್ಯಾಹ್ನ 2 ಗಂಟೆಗೆ 1 ಗಂಟೆಗೆ 1 ಗಂಟೆ 2 ಗಂಟೆ ಮುಗಿತಾಯಿತ್ತು ಸೈಕ್ಲಿಂಗು 150 160 120 ಕಿಲೋಮೀಟ್ರು. ಆಮೇಲೆ ಇದನ್ನು ನಾವು ದೆನ್ ಇಷ್ಟು ರನ್ ಮಧ್ಯಾಹ್ನ 2 ಗಂಟೆಗೆ 1 ಗಂಟೆ ಓಡ್ತಾಯಿದ್ವಿ. ಬಿಸಿಲು ಏನೋ ತುಂಬ ಬಿಸಿಲು ಇರ್ತಾಯಿತ್ತು. ಬಿಸಿಲಲ್ಲಿ ಇಷ್ಟು ರನ್ 20 ಕಿಲೋಮೀಟರ್ಸು 25 ಕಿಲೋಮೀಟರ್ಸು 30 ಕಿಲೋಮೀಟರ್ಸು 35 ಕಿಲೋಮೀಟರ್ಸ್ ಈ ಥರ ಗ್ರ್ಯಾಜುಲಿ ಬಿಲ್ಡ್ ಮಾಡಿಕೊಂಡು. ಸೊ ರನ್ನಿಂಗ್ ಆ್ಯಂಡ್ ಸೈಕ್ಲಿಂಗ್ ನಾವು ಓಲ್ಡ್ ಮಡ್ರಾಸ್ ಹೈವೇನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಮೇಲೆ ರನ್ನಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ ನಾನು ಇಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಪ್ರಿಪ್ರೇಷನ್ ಮಾಡ್ತಿದ್ದೆ. ಸೊ ದ್ಯಾಟ್ಸ್ ಹೌ ಆ ಥರ ಪ್ರಿಪೇರ್ ಮಾಡಿಕೊಂಡು. ಬಟ್ ಫೈನಲಿ ವಿತ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಎಲ್ಲ ಹಿರಿಯರ ಆಶೀರ್ವಾದದಿಂದ ಸಪೋರ್ಟ್ ಬೈ ಮೈ ವೈಫ್ ಪ್ರತಿಭಾ. ಸೊ ಇದೆಲ್ಲ ಇರೋದ್ರಿಂದ ಐ ಕುಡ್ ಸಕ್ಸಸ್ಫುಲಿ 2019ನಲ್ಲಿ ನಾನು ಐರನ್ ಮ್ಯಾನ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ನಮ್ಮ ದೇಶಕ್ಕೆ ಹೆಸರು ತಂದು ನನ್ನ ಕ್ಯಾಟಗರಿಯಲ್ಲಿ ನಾನು ಆ ಟೈಮ್ನಲ್ಲಿ 51 ಏಜ್ ನನಗೆ 51 ಏಜ್ನಲ್ಲಿ ಈ ಕ್ಯಾಟಗರಿಲಿ ನಾನು ಫಸ್ಟ್ ಬಂದಿದ್ದೆ ಅದರಲ್ಲಿ. ಸೊ ಈ ಥರ ಆಯಿತು ಸರ್. ಅದೇ ನಾನು ಪೂರಕವಾಗಿ ಅದೇ ಪ್ರಶ್ನೆ ಕೇಳೋಣ ಅಂತಿದ್ದೆ. ಈಗ ಈ ಸಾಧನೆಗೆ ಒಬ್ಬರು ನಮ್ಮ ಮನೆಯಲ್ಲಿ ತುಂಬ ವಾತಾವರಣ ಆಗಲಿ ಅಥವಾ ಸಹಕಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿ ತಮ್ಮ ಮನೆಯಲ್ಲಿ ತಮ್ಮ ಮಡದಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರ ಸಹಕಾರ ತಮಗೆ ಹೇಗಿತ್ತು ಸರ್? ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಆರ್ಮಿನಲ್ಲಿ ಹೋಗುವಾಗ ನಮ್ಗೆ ಹೇಳಿದಲ್ಲ, ನಾನು 1 ತಿಂಗಳಲ್ಲಿ 10 kg ಕಮ್ಮಿ ಮಾಡಬೇಕಾಯಿತು. ಸೊ ಆ ಟೈಮ್ನಲ್ಲಿ ನಾನು ನಾಗ್ಪುರಲ್ಲಿ ಪೋಸ್ಟೆಡ್ ಆಗಿದ್ದೆ.
ಸೊ ಥ್ಯಾಂಕ್ಸ್ ಟು ಮೈ ವೈಫ್ ಪ್ರತಿಭಾ ನನಗೆ ಫುಲ್ ಕಂಪ್ಲೀಟ್ ಡಯಟ್ ಕಂಟ್ರೋಲ್ ಶೇಕ್ ಮಾಡಿ ಹೆಂಗೆ ಮಾಡ್ತದೆ ಸೊ ಅವರು ನನಗೆ ಕಂಪ್ಲೀಟ್ ಡಯಟ್ ಕಂಟ್ರೋಲು, ಆಮೇಲೆ ಕಂಪ್ಲೀಟ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಸಪೋರ್ಟು ಮಾಡೋದ್ರಿಂದ ನನಗೆ ಅದು 10 kg ಒಂದು ತಿಂಗಳು ಕಮ್ಮಿ ಮಾಡಿಕೊಂಡು ಆರ್ಮಿ ಜಾಯ್ನ್ ಆಗಲಿಕ್ಕೆ ನನಗೆ ಹೆಲ್ಪ್ ಮಾಡಿದರು. ಅದೇ ರೀತಿ ಐರನ್ ಮ್ಯಾನ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಅವಳು ಕೂಡ ನನ್ನ ಜೊತೆ ಬಂದು ಕರ್ಕೊಂಡು ಹೋಗಿದ್ದೆ ನಾನು ಮಲೇಷ್ಯಾಗೆ ಫಾರ್ ಮೆಂಟಲ್ ಆ್ಯಂಡ್ ಮಾರಲ್ ಸಪೋರ್ಟ್ಗೋಸ್ಕರ. ಸೊ ಹರ್ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಯಾಕಂದರೆ ಇದರಲ್ಲಿ ವಿಶೇಷವಾಗಿ ನಿಮ್ಮ ಡಯಟ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಡಯಟು, ಡಿಸಿಪ್ಲಿನು, ಕರೆಕ್ಟ್ ಟೈಮ್ ಮನ್ಗೋದು ಮತ್ತು ಕರೆಕ್ಟ್ ಟೈಮ್ ಊಟ ಮಾಡೋದು ಭಾಳ ಇಂಪಾರ್ಟೆಂಟ್ ಇರ್ತದೆ ಏನೋ, ಬಿಕಾಸ್ ಇದು ಇಂಟರ್ನ್ಯಾಷನಲ್ ಗೇಮ್ ಅಲ್ವಾ. ಸೊ ಅದ್ರ ಪ್ರಿಪ್ರೇಷನ್ ಮಾಡಲಿಕ್ಕೆ ತುಂಬ ಕಮಿಟ್ಮೆಂಟು, ಡಿಸಿಪ್ಲಿನ್ ಜೊತೆ ಮಾಡಬೇಕಾಗ್ತದೆ. ಸೊ ಅದರಲ್ಲಿ ಮೈ ವೈಫ್ ಹ್ಯಾಡ್ ಅ ಮೇಜರ್ ರೋಲು. ಸಿಮಿಲರ್ ಚಿಲ್ಡ್ರನ್ ದೇ ಹ್ಯಾಡ್ ದೇರ್ ಓನ್ ಗೇಮ್. ಅವರು ಸ್ವಲ್ಪ ಹೊರಗಡೆ ಇದ್ದರು, ಅವರು ಅಭ್ಯಾಸ ಮಾಡಲಿಕ್ಕೆ ಹೊರಗಡೆ ಇದ್ದರು. ಬಟ್ ಐ ಗಾಟ್ ಅ ಗುಡ್ ಮಾರಲ್ ಸಪೋರ್ಟ್ ಫ್ರಮ್ ಆಲ್ ಆಫ್ ದೆಮ್. ಎಲ್ಲರಿಂದ ನನಗೆ ಒಂದು ಒಳ್ಳೆಯ ಸಪೋರ್ಟ್ ಬಂತು. ಹೀಗಾಗಿ ಸಕ್ಸಸ್ಫುಲ್ಲಾಗಿ ನಾನು ಐರನ್ ಮ್ಯಾನ್ ಆದೆ. ಇನ್ಫ್ಯಾಕ್ಟ್ ಐ ಆಮ್ ದಿ ಫಸ್ಟ್ ಐರನ್ ಮ್ಯಾನ್ ಇನ್ ಟೆರಿಟಲ್ ಆರ್ಮಿ. ಎಂಟೈರ್ ಇಂಡಿಯಾನಲ್ಲಿ ಟೆರಿಟಲ್ ಆರ್ಮಿನಲ್ಲಿ ನಾನು ಫಸ್ಟ್ ಆಫೀಸರು. ಅದೇ ರೀತಿ ಆಯಿಲ್ ಇಂಡಸ್ಟ್ರಿ ಅಂದರೆ ಭಾರತ್ ಪೆಟ್ರೋಲಿಯಮು, ಹಿಂದೂಸ್ತಾನ್ ಪೆಟ್ರೋಲಿಯಮು, ಇಂಡಿಯನ್ ಆಯಿಲು, ONGC ಇದೇನು ಆಯಿಲ್ ಇಂಡಸ್ಟ್ರಿ ಇದೆಯಲ್ಲ, ಈ ಆಯಿಲ್ ಇಂಡಸ್ಟ್ರಿನಲ್ಲಿ ಕೂಡ ನಾನೇ ಫಸ್ಟ್ ಆಫೀಸರು. ಐರನ್ ಮ್ಯಾನ್ ಮಾಡಿರೋರು, ಫುಲ್ ಐರನ್ ಮ್ಯಾನ್. ಹಾಫ್ ಐರನ್ ಮ್ಯಾನ್ ಮಾಡಿದ್ರು ಇರ್ತಾರೆ, ಬಟ್ ಫುಲ್ ಐರನ್ ಮ್ಯಾನ್ ಏನು ಹೇಳಿದಲ್ಲ, ಇದು ನಾನು ಫಸ್ಟ್ ಆಫೀಸರ್ ಏನೋ ಈ ಥರ.